ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ಹೇಳಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕರಾದಂಥ ರಾಜೀವ್ ಕಾಗೆ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆಯುವ ಮೂಲಕ ಡಿಮಾಂಡ್ ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕನ್ನೋ ಬೇಡಿಕೆ ಇದೇ ಮೊದಲೇನಲ್ಲ. ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಈ ರೀತಿ ಮಾಡಿದರು. ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳೋಕ್ಕಿಂತ ಮೊದಲ ಉತ್ತರ ಕರ್ನಾಟಕದ ಆರ್ಥಿಕ ಸ್ವಾವಲಂಬನೆ, ರಾಜಕೀಯ ವಾತಾವರಣ ಬಗ್ಗೆ ಅವರು ಅಭ್ಯಾಸ ಮಾಡಬೇಕಾಗಿತ್ತು. ನನಗನ್ಸಿದ ಮಟ್ಟಿಗೆ ಅದು ಯಾವುದೋ ತಲೆ ಕೆಡಿಸಿಕೊಂಡಿಲ್ಲ. ಇದನ್ನು ಮುಖ್ಯಮಂತ್ರಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ. ಇದು ಒಂದು ವಿಷಯ ಸ್ಪಷ್ಟ. ಇದು ಕಾಂಗ್ರೆಸ್ ಶಾಸಕರಾಗಿರುವುದರಿಂದ ಅವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಹಾಗೂ KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಒಪ್ಕೋತಾರೋ ಏನು ತಿರಸ್ಕಾರ ಮಾಡ್ತಾರೋ ಇದು ಮೊದಲು ಸ್ಪಷ್ಟ ಆಗಬೇಕು. ಆಮೇಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಷ್ಟು ಸಮರ್ಥತೆ ಏನು, ಇದು ಮೊದಲೇ ಪ್ರಶ್ನೆ. ಯಾಕಂದ್ರೆ ಈ ಉತ್ತರ ಕರ್ನಾಟಕ ಅನ್ಯಾಯ ಆಗೈತೆ ಅಂತ ಏನು ಕಾಗೆ ಅಂತವರು ಹಿಂದಕ್ಕೆ ನಮ್ಮ ಉಮೇಶ್ ಕತ್ತಿ ಅವರು ಹೇಳ್ತಿದ್ರು. ಅವ್ರಿಗೆ ನಾನು ಭಾಷೆ ಹೇಳ್ತೇನೆ, ಉತ್ತರ ಕರ್ನಾಟಕ ಏನಾದರೂ ಅನ್ಯಾಯ ಆಗಿರೋದು ನಿಮ್ಮ ಕಾರಣಕ್ಕೆ. ಕಿತ್ತೂರು ಕರ್ನಾಟಕದ 7 ಜಿಲ್ಲೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಿದ್ದಿಲ್ಲ. 96 ಶಾಸಕರು ನಾ ಭಾಷೆ ಹೇಳಿದ್ದೀನಿ. ಇದನ್ನು ಯಾವುದಾದ್ರೂ ಯಾವುದೇ ಸರ್ಕಾರ ಇರಲಿ, ಅವ್ರು ಮಾರ್ಚ್ ಒಳಗೆ ಬಜೆಟ್ ಮಾಡಿಸೋಕ್ಕಿಂತ ಮೊದಲ ಉತ್ತರ ಕರ್ನಾಟಕದ ಕನಿಷ್ಠ 50 ಶಾಸಕರಾದರೂ ಬೆಂಗಳೂರು ಸಭೆ ಸೇರಿ ಬೆಳಗಾವಿ, ಬೀದರು, ಕಲಬುರಗಿ, ವಿಜಾಪುರ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಒಂದು ಪಟ್ಟಿ ಮಾಡಿಕೊಂಡು ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೇನ. ಇದು ಬಹಿರಂಗ ಸವಾಲಾಯ್ತು. ನಂದು ಮುಖ್ಯಮಂತ್ರಿಗೆ 50 ಮಂದಿ ಶಾಸಕರು ಕೊಟ್ಟಿದ್ರೆ ಯಾವುದೇ ಮುಖ್ಯಮಂತ್ರಿ ಲಗ ಹೊಡೆದೋದನ್ನು ಬಜೆಟ್ನ ಹಾಕ್ತಾನೆ. ಅದು ಇವತ್ತು ಎಂದೂ ಮಾಡಿಲ್ಲ. ಇವ್ರು ಏನಿಲ್ಲ, ನಮ್ಮ ತಹಸೀಲ್ದಾರ್ ಯಾರು ಬೇಕು, ಫೌಜ್ದಾರ್ ಯಾರು ಬೇಕು, PSI ಯಾರು ಬೇಕು, ಆಫೀಸರ್ ಯಾರು ಬೇಕು, ಮಿಂಟ್ ಕೊಟ್ಟ ಆ ಟ್ರಾನ್ಸ್ಫರ್ ಮಾಡಿಕೊಂಡು ಬಂದರೆ ಇವ್ರಿಗೆ ಕೆಲಸ ಮುಗೀತು. ಇವತ್ತು ಕಾಗೆ ಅವರು ಮಾಡಿದ್ದನ್ನು ನಾವು ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತೇವೆ. ಇದು ಅಖಂಡ ಕರ್ನಾಟಕ ಉಳಿಬೇಕು, ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಅಂತ ಅವ್ರು ತಲೆಯಾಗಿ ತೆಗಿಬೇಕು. ಮೊದಲು ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿ, 96 ಶಾಸಕರು, ಅವಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳ್ಬೋದು. ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಅನ್ಯಾಯಕ್ಕೆ ಅವ್ರ ಕಾರಣ ಅಲ್ಲ. ನಿಮ್ಮ 96 ಮಂದಿ ಶಾಸಕರನ್ನು ಅರೆಸ್ಟ್ ಕಳಿಸಿದಾಗ ನೀವೇಟ್ ಕೆಲಸ ಮಾಡಿದ್ರಿ ಉತ್ತರ ಕರ್ನಾಟಕ ಶಾಸಕರು? ಇದನ್ನು ಅನೇಕ ಸಲ ಹೇಳಿದ್ದೀನಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ. ಆದ್ದರಿಂದ ಈ ರಾಜೀವ್ ಕಾಗೆ ಅವರ ಬೇಡಿಕೆ ಪ್ರಚಾರಕ್ಕೆ ಮತ್ತು ರಾಜಕೀಯ ಉದ್ದೇಶದಿಂದ ಕೂಡಿದಂತ ಹೇಳಬಯಸ್ತಾ ಇದ್ದೇನೆ. ಇದರ ಕನ್ನಡ ಸಂಘಟನೆಗಳು ಸಂಪೂರ್ಣವಾಗಿ ವಿರೋಧ ಮಾಡ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ.